ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪಯಣ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಒಂದು ಪ್ರಾಬ್ಲಮ್ ನೋಡೋಣ, ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಮೇಲೆ. ಯಾಕಂದರೆ ನಾನು ಇದನ್ನು ಪೂರ್ತಿ ಫ್ರೀಯಾಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ಹಣವನ್ನು ತೊಗೊಳ್ತಾ ಇಲ್ಲ. ಅದಕ್ಕೋಸ್ಕರ ನೀವು ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಲ್ಲೂ ಕೂಡ ಶೇರ್ ಮಾಡಿರಿ. ಸೊ ನಾವು ಇವತ್ತು ನೋಡೋಣ ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ರಿಲೇಟೆಡ್ ಒಂದು ಪ್ರಾಬ್ಲಮ್ನ ನೋಡೋಣ. ಏನು ಪ್ರಾಬ್ಲಮ್ ಇದೆ ಅಂತಂದರೆ, ಪರ್ಸನ್ ಎ ಪರ್ಸನ್ ಬಿನ ರೀಚ್ ಆಗೋಕ್ಕೆ ಟೈಮ್ ಎಷ್ಟು ತಗೊಳ್ತಾನೆ ಅಂತ ಕೇಳಿದ್ದಾರೆ. ಆದರೆ ಇಲ್ಲೊಂದೇನು 200 ಮೀಟರ್ ಅವರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಯವರೆಗೂ 200 ಮೀಟರ್ ಡಿಸ್ಟೆನ್ಸ್ ಇದೆ. ಎ ಪರ್ಸನ್ ಏನು ಮಾಡ್ತಾ ಇದ್ದಾನೆ, 20 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದ್ದಾನೆ. ಅಂದರೆ ಎ ಎಷ್ಟು ಸ್ಪೀಡ್ ಎಷ್ಟಿದೆ, ಎದ್ದು ಎಸ್ ಎ ಸ್ಪೀಡ್ ಬರ್ಕೊಳ್ಳಿ 20 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಎಸ್ ಬಿ ಸ್ಪೀಡ್ ಆಫ್ ಪರ್ಸನ್ ಬಿ 15 ಮೀಟರ್ ಪರ್ ಸೆಕೆಂಡ್. ಆಯಿತಾ? ಸೊ ಇವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ 200 ಮೀಟರ್ ಕೊಟ್ಟಿದ್ದಾರೆ. ಅವ್ರೇನು ಕೇಳಿದ್ದಾರೆ, ಪರ್ಸನ್ ಎ ಪರ್ಸನ್ ಬಿನ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತಾನೆ. ಯಾಕಂದರೆ ಇವನು ಸ್ಪೀಡ್ ಜಾಸ್ತಿ ಇದೆ, ಇವನು ಸ್ಪೀಡ್ ಕಮ್ಮಿ ಇದೆ. ಸೊ ಇವನು ಇಲ್ಲಿಗೆ ಆಲ್ರೆಡಿ ಇದ್ದಾನೆ. ಸೊ ಇವನು ಮುಂದೆ ಹೋಗಿ ಇಬ್ಬರು ಒಂದು ಜಾಗದಲ್ಲಿ ಕೂಡ್ತಾರೆ. ಆಯಿತಾ? ಸೊ ಇಲ್ಲಿಂದ ಈ ಜಾಗಕ್ಕೆ ಕೂಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾರೆ. ಐತಲ್ವ? ಅಂದರೆ ನೀವು ಪ್ರಾಬ್ಲಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇವನು ಎ ಇಲ್ಲಿದ್ದಾನೆ, ಎ ಬರೀತೀನಿ, ಬಿ ಇಲ್ಲಿದ್ದಾನೆ. ಆಯಿತಾ? ಸೊ ಇವ್ರೇನು ಮಾಡ್ತಾ ಇದ್ದಾರೆ, ಎ ಫುಲ್ ಸ್ಪೀಡಾಗಿ ಹೋಗ್ತಾ ಇದ್ದಾನೆ 20 ಮೀಟರ್ ಪರ್ ಸೆಕೆಂಡ್ಗೆ, ಬಿ 15 ಮೀಟರ್ ಪರ್ ಸೆಕೆಂಡ್ಗೆ. ಇವನು ಹಾಗೆ ಮುಂದೆ ಹೋಗ್ತಾನೆ, ಇವನು ಸ್ಲೋ ಆಗಿ ಹೋಗ್ತಾನೆ, ಅಂದರೆ ಗ್ರ್ಯಾಜುಯಲಿ. ಸೊ ನಿಮಗೆ ಈಗ ನೋಡಬೇಕಂತಂದರೆ, ಸೊ ನಾನು ಇಲ್ಲಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಸೊ ಈ ಪೆನ್ನು ಒಂದು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ, ಈ ಪೆನ್ನು ಫುಲ್ ಫಾಸ್ಟಾಗಿ ಹೋಗುತ್ತೆ. ಅದಾದಮೇಲೆ ಒಂದು ಪಾಯಿಂಟ್ ಬಂದ ತಕ್ಷಣ ಅವರು ಎರಡು ಸೇಮ್ ಡಿಸ್ಟೆನ್ಸಲ್ಲಿ ಇರ್ತಾರೆ. ಅಂದರೆ ಮೇಲ್ಗಡೆ ಪೆನ್ನು ಸ್ಲೋ, ಕೆಳಗಡೆ ಪೆನ್ನು ಫಾಸ್ಟಾಗಿ ಹೋಗುತ್ತೆ. ಆಯಿತಾ? ಸೊ ಇದು ಒಂದು ಡಿಸ್ಟೆನ್ಸಿಗೆ ಬರ್ತಾರೆ, ಅವರಿಬ್ಬರು ಕೂಡ್ತಾರೆ ಮುಂದೆ. ಅದರಲ್ಲಿ ನಾವೇನು ಮಾಡೋಣ ಅಂತಂದರೆ, ಇವಾಗ ಅವ್ರೇನು ಕೇಳಿದ್ದಾರೆ ಅಂದರೆ, ಇವರಿಬ್ಬರು ಜೊತೆಗೆ ಯಾವಾಗ ಕೂಡ್ತಾರಲ್ಲ ಮುಂದೆ, ಅಲ್ಲಿಬ್ಬರು ಆ ಟೈಮ್ನ ಕೇಳಿದ್ದಾರೆ. ಸೊ ಟೈಮ್ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಸೊ ಟೋಟಲಿ ಅವ್ರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ, ಇವಾಗ ಇದಕ್ಕೆ ಫಾರ್ಮುಲಾ ಬರುತ್ತೆ. ಟೈಮ್ ಈಸ್ ಈಕ್ವಲ್ ಟು ಇಂಥ ಪ್ರಾಬ್ಲಮ್ಗೆ ಡಿ ಎ ಬಿ ಡಿವೈಡೆಡ್ ಬೈ ಎಸ್ ಎ ಮೈನಸ್ ಎಸ್ ಬಿ. ಈತಲ್ವಾ? ಸಿಂಪಲ್ ಇದೆ, ಇಷ್ಟು ಬರುತ್ತೆ ನೋಡಿ. ಡಿಸ್ಟೆನ್ಸ್ ಎಷ್ಟಿದೆ, 200 ಮೀಟರ್. ಓಕೆ, ಅದಾದಮೇಲೆ ಎಸ್ ಎ ಮೈನಸ್ ಎಸ್ ಬಿ, ಎಸ್ ಎ ಮೈನಸ್ ಎಸ್ ಬಿ 20 ಮೈನಸ್ 15 ಮೀಟರ್ ಪರ್ ಸೆಕೆಂಡ್ ಇದೆ. ಆಯಿತಾ? ಅದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ, ಹಾಗೆ 200 ಮೀಟರ್ ಡಿವೈಡೆಡ್ ಬೈ 20 ಮೈನಸ್ ಅಂದರೆ 5 ಮೀಟರ್ ಪರ್ ಸೆಕೆಂಡ್ ಹಾಗೆ ಉಳಿಯುತ್ತೆ. 5 ಒಂದಲೇ 5 40. ಆಯಿತಾ? 40 ಬರ್ಕೊಳ್ಳಿ ಮೊದಲು. ಆಮೇಲೆ ಯೂನಿಟ್ ಕನ್ವರ್ಷನ್ ಹೇಳ್ತೀನಿ. ಮೀಟರ್ ಹೋಯಿತು ಅಂದರೆ ಯೂನಿಟ್ ಕನ್ವರ್ಷನ್ ಇಲ್ಲಿ 1 ಡಿವೈಡೆಡ್ ಬೈ ಎಸ್ ಉಳಿಯಿತು. ಆಯಿತಾ? ಸೊ ಈ ಎಸ್ನ ಮೇಲೆ ತಂದರೆ ಮುಗೀತಷ್ಟೇ, 40 ಸೆಕೆಂಡ್ಸ್. ಸೊ ಟೈಮ್ ಎಷ್ಟು ಬೇಕಾಗುತ್ತೆ ಅಂದರೆ, ಇವರಿಬ್ಬರು ಇದೇ ಸ್ಪೀಡಲ್ಲಿ ಮುಂದೆ ನಡ್ಕೊಂಡು ಹೋದರೆ, ಅಥವಾ ಇವನನ್ನು ರೀಚ್ ಆಗೋಕ್ಕೆ, ಅಂದರೆ ಇಬ್ಬರು ಜನ ಸಮಾಂತರ ರೇಖೆಯಲ್ಲಿ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ಇವನನ್ನು ಕೂಡೋಕ್ಕೆ ಅಂದರೆ ಸೇಮ್ ಪ್ಯಾರಲಲ್ ಆಗಿ ಹೋಗಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೆ, 40 ಸೆಕೆಂಡ್ಗಳಷ್ಟು ಟೈಮ್ನ ತಗೊಳುತ್ತೆ. ತೀತಲ್ವಾ? ಸೊ ಇದೇ ರೀತಿ ಮತ್ತೆ ನಾನು ಮಾಡ್ತಾ ಇರ್ತೀನಿ ಫಾರ್ಮುಲಾಸು, ಮತ್ತು ಅದಾದಮೇಲೆ ಇಂಥ ಪ್ರಾಬ್ಲಮ್ಸ್ಗಳನ್ನು. ಸೊ ಅದಕ್ಕಾಗಿ ಇದು ಮೆಂಟಲ್ ಎಬಿಲಿಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ನಮ್ಮ ಪೈನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ತಪ್ಪದೇ ಶೇರ್ ಮಾಡಿರಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್.